ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಇಂದು ಗೀತಾ ಜಯಂತಿ ಮತ್ತು ಮೋಕ್ಷದ ಏಕಾದಶಿ ಎನ್ನುವಂತಹ ಎರಡು ಮಹಾಪರ್ವಗಳಲ್ಲಿ ನಾವಿದ್ದೀವಿ. ಇಡೀ ಜಗತ್ತಿನಲ್ಲಿ ಒಂದು ಗ್ರಂಥ ಜಯಂತಿಯನ್ನು ಆಚರಿಸಿಕೊಳ್ಳುತ್ತೆ ಅಂತಂದರೆ ಅದು ಭಗವದ್ಗೀತೆ ಮಾತ್ರ. ಭಗವದ್ಗೀತೆ ಸಾಕ್ಷಾತ್ ಭಗವಂತನಿಂದಲೇ ಹೇಳಲ್ಪಟ್ಟಂತಹ ಮಾತು. ಹಾಗಾಗಿ ಭಗವದ್ಗೀತಾ ಅಂತ ಹೇಳ್ತೀವಿ. ಗೀತಾ ಅಂತಂದರೆ ಹಾಡೋದು ಅಂತ ಅರ್ಥ. ಪರಮಾತ್ಮನಿಂದಲೇ ಹಾಡಲ್ಪಟ್ಟಂಥದ್ದು ಈ ಭಗವದ್ಗೀತೆ. ಭಾರತೀಯ ಸಂಸ್ಕೃತಿಯ ಸನಾತನ ಧರ್ಮ ಗ್ರಂಥ ಅಂತ ಭಗವದ್ಗೀತೆ ಕರೆಸ್ಕೊಳ್ಳುತ್ತೆ. ಇದು ಕೇವಲ ಭಾರತೀಯರಿಗೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಧರ್ಮ ಗ್ರಂಥ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಇಡೀ ವೇದಗಳ ಸಾರವೇ ಭಗವದ್ಗೀತೆ. ಪ್ರಸ್ಥಾನತ್ರಯಗಳಾದಂತಹ ಭಗವದ್ಗೀತೆ, ಉಪನಿಷತ್ತು, ಬ್ರಹ್ಮಸೂತ್ರಗಳು ಏನು ಮೂರಿದ್ದಾವೆ, ಇವುಗಳಲ್ಲಿ ಬಹಳ ಶ್ರೇಷ್ಠವಾದಂಥದ್ದು, ಬಹಳ ಅರ್ಥಪೂರ್ಣವಾಗಿ ಎಲ್ರಿಗೂ ಅರ್ಥ ಆಗುವಂಥದ್ದು ಭಗವದ್ಗೀತೆ ಆಗುತ್ತೆ. ಕರ್ಮಯೋಗ, ಉಪಾಸನ ಯೋಗ, ಜ್ಞಾನಯೋಗ, ಹೀಗೆ 3 ಯೋಗಗಳ ತ್ರಿವೇಣಿ ಸಂಗಮ ಅಂತ ಈ ಗೀತೆಯನ್ನು ನಾವು ಕರೀಬಹುದು. ಗೀತೆ ಅನ್ನುವಂಥದ್ದು ತತ್ವಶಾಸ್ತ್ರ ಮತ್ತು ಎಲ್ಲರ ಜೀವನಕ್ಕೆ ಆಧಾರವಾಗಿರುವಂತಹ ಪ್ರಾಣವಾಯು ಇದ್ದ ಹಾಗೆ. ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಕೃಷ್ಣ ಭಗವಂತ ಎಲ್ಲ ಮಾನವರ ಕಲ್ಯಾಣಕ್ಕಾಗಿ, ಎಲ್ಲ ಮಾನವರ ದುಃಖವನ್ನು ದೂರಗೊಳಿಸುವುದಕ್ಕಾಗಿ ಈ ಒಂದು ಜ್ಞಾನೋಪದೇಶವನ್ನು ಮಾಡಿರುವಂಥದ್ದು. ಇದನ್ನು ವೇದವ್ಯಾಸರು ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಅಡಕವಾಗಿರಿಸಿದ್ದಾರೆ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಹೇಳ್ತಾರೆ, ತದಿದಂ ಗೀತಾಶಾಸ್ತ್ರಂ ಸಕಲ ವೇದಾರ್ಥ ಸಾರ ಸಂಗ್ರಹ ಭೂತಂ ಅಂತ. ಅಂದರೆ ಈ ಗೀತಾಶಾಸ್ತ್ರ ಅನ್ನುವಂಥದ್ದು ಸಕಲ ವೇದಗಳ ಸಾರ ಸಂಗ್ರಹ ಅನ್ನುವಂಥದ್ದು. ಬಹಳಷ್ಟು ಜನ ಗೀತೆಯನ್ನು ಅಧ್ಯಯನ ಮಾಡಿ ಇದರಿಂದ ಲಾಭವನ್ನು ಪಡ್ಕೊಂಡಿದ್ದಾರೆ. ಗೀತೆಯನ್ನು ಪಾರಾಯಣ ಮಾಡೋದ್ರಿಂದ ಬಹಳಷ್ಟು ಲಾಭ ಇದೆ. ಪ್ರತಿನಿತ್ಯ ನಾವು ಪಾರಾಯಣ ಮಾಡಬೇಕು. ನೈವ ಸಂತಿಹಿ ಪಾಪಾನಿ ಪೂರ್ವ ಜನ್ಮ ಕೃತಾನಿ ಚ. ಈ ಗೀತೆಯನ್ನು ಯಾರು ಅಧ್ಯಯನ ಮಾಡ್ತಾರೆ ಅವರು ಎಲ್ಲ ಪಾಪಗಳು ನಾಶವಾಗ್ತವೆ, ಹಿಂದಿನ ಜನ್ಮದ ಪಾಪಗಳು ಕೂಡ ನಾಶವಾಗ್ತವೆ ಅನ್ನುವಂಥದ್ದನ್ನು ಗೀತಾ ಮಹಾತ್ಮೆಯಲ್ಲಿ ನಾವು ನೋಡ್ತೀವಿ. ಹೀಗೆ ಈ ಗೀತೆಯ ಬಗ್ಗೆ ಹೇಳ್ತಾ ಹೋದರೆ ದಿನಗಳೇ ಸಾಲೋದಿಲ್ಲ. ಅಷ್ಟು ಮಹಿಮೆಯನ್ನು ಉಳ್ಳಂತಹ ಗ್ರಂಥ. 18 ಅಧ್ಯಾಯಗಳಲ್ಲಿ 700 ಶ್ಲೋಕಗಳಲ್ಲಿ ವ್ಯಾಸರು ಇದನ್ನು ಅಡಕವಾಗಿರಿಸಿದ್ದಾರೆ. ಅಂತಹ ಗೀತೆಯನ್ನು ನಾವು ನೀವೆಲ್ಲರೂ ಕೂಡ ಅಧ್ಯಯನ ಮಾಡೋಣ. ಅದು ಇವತ್ತಿನ ದಿನ ಮಾರ್ಗಶಿರ ಮಾಸದಲ್ಲಿ ಏಕಾದಶಿಯ ದಿನ ಉಪದೇಶ ಮಾಡಿದ್ರು ಅಂತ ನಾವು ಕಂಡುಕೊಳ್ಳುತ್ತೀವಿ. ಗ್ರಂಥಗಳ ಅಧ್ಯಯನದಿಂದ ಗೊತ್ತಾಗತ್ತೆ. ಮತ್ತೊಂದು ಗಮನಿಸಬೇಕು, ಏಕಾದಶಿ ಅಂದ ತಕ್ಷಣವೇ ಆಚರಣೆಗೆ ಹೊರಟೋಗ್ಬಿಡ್ತೀವಿ. ಉಪವಾಸ ಮಾಡಬೇಕು, ಜಪ ಮಾಡಬೇಕು, ಇನ್ನೇನೇನೋ ಮಾಡಬೇಕು ಅಂತ. ಅದೆಲ್ಲ ಒಳ್ಳೆಯದು, ಮಾಡಬಾರ್ದು ಅಂತಲ್ಲ. ಉಪವಾಸ ಮಾಡಬೇಕು, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಜಪ ಮಾಡಬೇಕು, ಮನಸ್ಸು ಶುದ್ಧಿ ಆಗತ್ತೆ. ಆದರೆ ತಾತ್ವಿಕವಾದಂತಹ ವಿಚಾರ ಒಂದಿದೆ, ಅದನ್ನು ನಾವು ಗಮನಿಸಬೇಕು. ಏಕಾದಶ ಅಂತಂದರೆ 11 ಅಂತ ಅರ್ಥ. ನಮಗೆ 10 ಇಂದ್ರಿಯಗಳಿದ್ದಾವೆ, ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯಗಳು ಅಂತ. 10 ಇಂದ್ರಿಯಗಳನ್ನು ಏಕವಾಗಿ ಮಾಡುವುದೇ ಏಕಾದಶಿ ಎನ್ನುವುದು ತಾತ್ವಿಕ ವಿಚಾರ. ಎಲ್ಲ ಇಂದ್ರಿಯಗಳನ್ನು ನಿಗ್ರಹಿಸಿ ಆ ಭಗವಂತನ ಚಿಂತನೆಯಲ್ಲಿ ತೊಡಗಬೇಕಾದಂಥದ್ದನ್ನು ತಿಳಿಸಿಕೊಡೋದೇ ಏಕಾದಶಿ. ಉಪವಾಸಾದಿ ವ್ರತಗಳನ್ನು ಮಾಡೋದರಿಂದ ನಮ್ಮ ಆಲೋಚನೆಗಳು ನಿಂತು ಪರಮಾತ್ಮನಲ್ಲಿ ನೆಲೆ ನಿಲ್ಲುತ್ತವೆ ಅನ್ನುವುದು ನಮ್ಮ ಹಿರಿಯರು ನಮಗೆ ಹಾಕಿಕೊಟ್ಟಂತಹ ಮಾರ್ಗ. ಇದರ ಜೊತೆಗೆ ಮೋಕ್ಷದ ಏಕಾದಶಿಯ ಒಂದು ವಿಶೇಷತೆಯನ್ನು ಕೂಡ ನಾವು ತಿಳ್ಕೊಳ್ಳೋದಾದರೆ, ಬ್ರಹ್ಮಾಂಡ ಪುರಾಣ ಮತ್ತು ಪದ್ಮ ಪುರಾಣದಲ್ಲಿ ಇದರ ಉಲ್ಲೇಖವನ್ನು ನಾವು ಕಾಣುತ್ತೀವಿ. ಕೃಷ್ಣ ಭಗವಂತ ಯುಧಿಷ್ಠಿರನನ್ನು ಮೊದಲು ಮಾಡಿಕೊಂಡು ಈ ಒಂದು ವಿಚಾರವನ್ನು ಹೇಳಿದ್ದಾರೆ ಅನ್ನುವಂಥದ್ದು ನಮಗೆ ತಿಳಿದು ಬರುತ್ತೆ.
ವೈಖಾನಸ ಅನ್ನುವಂತಹ ಒಬ್ಬ ರಾಜ ಚಂಪಕ ನಗರದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಅವನಿಗೆ ಒಂದು ದಿನ ಬೆಳಗಿನ ಜಾವದಲ್ಲಿ ಕನಸು ಬೀಳುತ್ತೆ. ಬೆಳಗಿನ ಜಾವದ ಕನಸು ಸಾಮಾನ್ಯವಾಗಿ ನಿಜ ಆಗ್ತವೆ ಅನ್ನುವಂಥದ್ದು ಸ್ವಪ್ನಶಾಸ್ತ್ರದಲ್ಲಿ ಹೇಳಲ್ಪಡುತ್ತೆ. ತನ್ನ ತಂದೆ ತುಂಬ ದುಃಖದಲ್ಲಿರುವ ಹಾಗೆ ಕನಸು ಬೀಳುತ್ತೆ. ಪ್ರಾತಃ ಕಾಲ ರಾಜ ತನ್ನ ಆಸ್ಥಾನದ ಪಂಡಿತರನ್ನು, ಜ್ಯೋತಿಷಿಗಳನ್ನು ಕರೆದು ತನ್ನ ಕನಸಿನ ಬಗ್ಗೆ ಹೇಳಿ ಅವರ ಸಲಹೆಯನ್ನು ಕೇಳಿದಾಗ ಅವರೆಲ್ಲರೂ ಹೇಳ್ತಾರೆ, ಪರ್ವತ ಎನ್ನುವಂತಹ ಒಬ್ಬ ಋಷಿ ನಮ್ಮ ಒಂದು ರಾಜ್ಯದ ಹತ್ತಿರದಲ್ಲೇ ಇರುವಂಥವರಿದ್ದಾರೆ, ಅವ್ರ ಹತ್ರ ಹೋಗಿ ಇದ್ರ ಬಗ್ಗೆ ಕೇಳಬೇಕು ಅಂತ ಸಲಹೆಯನ್ನು ನೀಡಿದ್ರು. ಅವ್ರ ಹತ್ರ ಹೋಗಿ ಕೇಳಿದಾಗ ಆ ಋಷಿಗಳು ಹೇಳಿದ್ರು, ನಿಮ್ಮ ತಂದೆ ಹಿಂದಿನ ಜನ್ಮದಲ್ಲಿ ಅರ್ಥಾತ್ ಈಗ ದೇಹತ್ಯಾಗ ಮಾಡಿ ಅವರು ನರಕವನ್ನು ಅನುಭವಿಸ್ತಾ ಇದ್ದಾರೆ, ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಪುನ್ನಾಮ ನರಕಾತ್ರಾಯತೆ ಇತಿ ಪುತ್ರ ಅಂತ ಪುತ್ರನಿಗೆ ಒಂದು ಹೆಸರಿದೆ ಮಹಾಭಾರತದಲ್ಲಿ. ನರಕದಿಂದ ದಾಟಿಸುವವನನ್ನು ಮಗ ಅಂತ ಕರಿಬೇಕು ಅಂತ. ಹಾಗೆ ನಿಮ್ಮ ತಂದೆಯನ್ನು ಇವತ್ತು ನೀನು ರಕ್ಷಣೆ ಮಾಡಬೇಕು. ಅದಕ್ಕೆ ನೀನು ಏನು ಮಾಡು ಅಂತ ಹೇಳಿದ್ರೆ ಉಪವಾಸಾದಿ ವ್ರತಗಳನ್ನು ಆಚರಿಸಿ ಆ ಪುಣ್ಯವನ್ನು ನಿನ್ನ ತಂದೆಯವರಿಗೆ ನೀನು ಕೊಟ್ಟರೆ ಅವರಿಗೆ ಸದ್ಗತಿ ಸಿಗತ್ತೆ ಅಂತ ಋಷಿಗಳು ಹೇಳಿದಾಗ, ಇವತ್ತಿನ ದಿವಸ ಇವತ್ತೇನು ನಾವು 11ನೇ ತಾರೀಕು ಡಿಸೆಂಬರ್ ತಿಂಗಳು 2024ರಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದು ಪುರಾಣಗಳ ಕಾಲದಲ್ಲಿ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಏಕಾದಶಿ. ಅವತ್ತು ಅವನು ಉಪವಾಸಾದ ವ್ರತಗಳನ್ನು ಮಾಡಿ ವಿಷ್ಣು ಭಗವಂತನನ್ನು ಆರಾಧನೆ ಮಾಡಿ ಅದರಿಂದ ಗಳಿಸಿದಂತಹ ಪುಣ್ಯವನ್ನು ತನ್ನ ತಂದೆಗೆ ಮುಟ್ಟಲಿ ಅಂತ ಧಾರೆ ಎರಿತಾನೆ. ಅದರಿಂದ ಅವರ ತಂದೆ ಮುಕ್ತರಾಗ್ತಾರೆ, ಅರ್ಥಾತ್ ನರಕದಿಂದ ಮುಕ್ತರಾಗಿ ಮೋಕ್ಷವನ್ನು ಪಡ್ಕೊಂಡ್ರು ಅಂತ. ಆ ಕಾರಣಕ್ಕೆ ಇದನ್ನು ಮೋಕ್ಷದ ಏಕಾದಶಿ ಅಂತ ಆಚರಣೆ ಮಾಡೋದು ರೂಢಿಗೆ ಬಂದಿದೆ ಅಂತ ಪುರಾಣಗಳಲ್ಲಿ ಉಲ್ಲೇಖ. ಈಗ ಪ್ರಸ್ತುತ ವಿಷಯಕ್ಕೆ ಭಾಗಿಗಳಾಗೋಣ. ಶ್ರೀ ವಿಷ್ಣು ಸಹಸ್ರನಾಮ ಶ್ಲೋಕ ಅರ್ಥಚಿಂತನೆ. ಶ್ಲೋಕ 15. ಲೋಕಾಧ್ಯಕ್ಷ ಸುರಾಧ್ಯಕ್ಷೋ ಧರ್ಮಾಧ್ಯಕ್ಷ ಕೃತಾಕೃತಃ ಚತುರಾತ್ಮ ಚತುರ್ವ್ಯೂಹಶ್ಚತುರ್ದಂಷ್ಟಶ್ಚತುರ್ಭುಜಃ. ಪರಮಾತ್ಮ ಲೋಕಾಧ್ಯಕ್ಷ ಅಂತ ಕರೆಸ್ಕೊಳ್ತಾನೆ. ಲೋಕಾನ್ ಅಧ್ಯಕ್ಷಯತಿ ಇತಿ ಲೋಕಾಧ್ಯಕ್ಷ ಅಂದರೆ ಇಡೀ ಲೋಕಗಳನ್ನು, ಎಲ್ಲ ಲೋಕಗಳನ್ನು ಪ್ರತ್ಯಕ್ಷವಾಗಿ ಕಾಣುವಂಥವನು, ಅವುಗಳಿಗೆಲ್ಲದಕ್ಕೂ ಅವನು ಒಡೆಯ. ಸರ್ವೇಷಾಂ ಲೋಕಾನಾಂ ಪ್ರಾಧಾನ್ಯೇನ ಉಪದ್ರಷ್ಟ, ಇವುಗೆಲ್ಲದಕ್ಕೂ ಕೂಡ ಅವನು ಒಡೆಯನಾದ್ದರಿಂದ ಅವುಗಳೆಲ್ಲವನ್ನ ಪಾಲಿಸ್ತಾ ಇರೋದರಿಂದ ಅವನು ಲೋಕಾಧ್ಯಕ್ಷ ಅಂತ ಕರೆಸ್ಕೊಳ್ತಾನೆ. ಅನಂತರ ಸುರಾಧ್ಯಕ್ಷ, ಸುರಾಣಾಂ ಲೋಕಪಾಲಾದಿ ಸುರಾಣಾಂ ಅಧ್ಯಕ್ಷ ಸುರಾಧ್ಯಕ್ಷ. ಸುರ ಅಂತಂದರೆ ದೇವತೆಗಳು, ದೇವತೆಗಳ ರಾಜ ದೇವೇಂದ್ರ. ಆ ದೇವೇಂದ್ರನಿಗೂ ಒಬ್ಬ ರಾಜ ಇದ್ದಾನೆ. ಅವನು ಯಾರು ಅಂತಂದರೆ ವಿಷ್ಣು ಭಗವಂತ. ಹಾಗಾಗಿ ಸುರಾಧ್ಯಕ್ಷ, ಎಲ್ಲ ದೇವತೆಗಳಿಗೂ ಒಡೆಯನಾದವನು ಭಗವಂತ. ಇನ್ನು ಧರ್ಮಾಧ್ಯಕ್ಷ, ಧರ್ಮಕ್ಕೆ ಅಧ್ಯಕ್ಷನಾಗಿದ್ದಾನೆ ಅಂತ. ಅಧ್ಯಕ್ಷ ಅಂತಂದರೆ ಒಡೆಯ ಅಂತ ಅರ್ಥ, ಅಥವಾ ಡಿಸೈಡ್ ಮಾಡುವಂತಹ ಒಬ್ಬ ವ್ಯಕ್ತಿ. ಧರ್ಮ ಅಧರ್ಮ, ಧರ್ಮಕ್ಕೆ ಬರುವಂತಹ ಪುಣ್ಯವನ್ನು, ಅಧರ್ಮಕ್ಕೆ ಬರುವಂತಹ ಪಾಪವನ್ನು ವಿಂಗಡಿಸಿ ಕೊಡುವವನು ಆ ಪರಮಾತ್ಮ. ಹಾಗಾಗಿ ಅವನನ್ನು ಧರ್ಮಾಧ್ಯಕ್ಷ ಅಂತ ಹೇಳ್ತೀವಿ. ಪರಮಾತ್ಮ ಎಷ್ಟು ಕರುಣಾಮಯಿ ಅಂತ ಹೇಳಿದ್ರೆ, ನಮಗೆ ಅನೇಕ ಜನ್ಮಗಳು ಬಂದು ಹೋಗಿದ್ದಾವೆ. ಅನೇಕ ಜನ್ಮಗಳಲ್ಲಿ ಅನೇಕ ಪಾಪಗಳನ್ನು ಆಚರಿಸಿರ್ತೀವಿ. ಅವುಗಳನ್ನೆಲ್ಲ ಒಂದೇ ಜನ್ಮಕ್ಕೆ ಕೊಟ್ಟು ಬಿಟ್ಟರೆ ನಾವು ತಡಿಲಿಕ್ಕಾಗೋದಿಲ್ಲ. ಹಾಗಾಗಿ ಒಂದೊಂದು ಜನ್ಮದಲ್ಲಿ ಇಷ್ಟಿಷ್ಟು ಅಂತ ಕೊಡ್ತಾ ಹೋಗ್ತಾನೆ. ನಮಗೆ ಗೊತ್ತಾಗೋದಿಲ್ಲ. ಕಷ್ಟ ಕೊಟ್ಟ ತಕ್ಷಣ ದೇವ್ರಿಗೆ ಬೈಯಕ್ಕೆ ಶುರು ಮಾಡಿಬಿಡ್ತೀವಿ. ವಸ್ತುತಃ ನಾವು ಹಿಂದೆ ಮಾಡಿದಂತಹ ಕರ್ಮಗಳನ್ನೇ ನಾವು ಇಂದು ಅನುಭವಿಸ್ತಾ ಇರ್ತೀವಿ. ಆ ಕರುಣಾಮಯ ಆದಂತಹ ಭಗವಂತ ಎಲ್ಲ ಕರ್ಮ ಒಂದೇ ಸರಿ ಕೊಟ್ಟುಬಿಟ್ಟಿದ್ರೆ ನಮಗೆ ಗತಿ ಏನಾಗ್ತಿತ್ತು. ಹಾಗಾಗಿ ಪರಮಾತ್ಮ ಅವುಗಳಿಗೆ ಅಧ್ಯಕ್ಷನಾಗಿ ಅಷ್ಟಷ್ಟು ಕೊಡ್ತಾ ಹೋಗ್ತಾನೆ. ಅದಕ್ಕೆ ನಾವು ಅವನಿಗೆ ಕೃತಜ್ಞರಾಗಿರಬೇಕು. ಧರ್ಮಾಧ್ಯಕ್ಷ. ಅನಂತರ ಕೃತಾಕೃತ. ಕೃತ
ಮತ್ತು ಅಕೃತ ಅನ್ನುವಂತಹ ಹೆಸರನ್ನ ಪಡ್ಕೊಂಡಿದ್ದಾನೆ ಭಗವಂತ. ಕೃತ ಅಂತಂದ್ರೆ ಮಾಡಲ್ಪಡುವವನು ಅಂತ ಅರ್ಥ. ಅಕೃತ ಅಂತಂದ್ರೆ ಮಾಡಲ್ಪಡದವನು ಅಂತ ಅರ್ಥ. ಸ್ವಲ್ಪ ಕಷ್ಟ, ಆದರೆ ಉದಾಹರಣೆ ನೋಡಿದ್ರೆ ಗೊತ್ತಾಗತ್ತೆ ನಮಗೆ. ಕಾರಣ ರೂಪದಿಂದ ಭಗವಂತ ಅಕೃತನಾಗಿದ್ದಾನೆ, ಕಾರ್ಯರೂಪದಿಂದ ಭಗವಂತ ಕೃತನಾಗಿದ್ದಾನೆ. ಉದಾಹರಣೆಗೆ ಒಂದು ಮಡಕೆಯನ್ನು ತಗೊಂಡ್ರೆ, ಮಡಕೆ ಅನ್ನುವಂಥದ್ದು ಕಾರ್ಯ, ಮಡಕೆಯನ್ನು ಮಾಡಲಿಕ್ಕೆ ಬೇಕಾಗಿರುವಂಥದ್ದು ಮಣ್ಣು, ಅದು ಕಾರಣ. ಇಲ್ಲಿ ಎರಡೂ ಆಗಿದ್ದಾನೆ ಯಾರು ಅಂತ ಹೇಳಿದ್ರೆ ಭಗವಂತ. ಕಾರ್ಯರೂಪದಿಂದ ಜಗತ್ತನ್ನು ರಚನೆ ಮಾಡುವವನು ಅವನೇ, ಕಾರಣ ರೂಪದಿಂದ ಅದರೊಳಗಡೆ ಇರುವವನು ಅವನೇ. ಹಾಗಾಗಿ ಅವನು ಮಾಡುವವನೂ ಹೌದು, ಮಾಡಲ್ಪಡದವನೂ ಹೌದು. ಕೃತಾಕೃತಃ ಚತುರಾತ್ಮ ಚತುರ್ವ್ಯೂಹ. ಚತುರಾತ್ಮ ಅಂತಂದ್ರೆ ಸೃಷ್ಟಿಯನ್ನು ಮಾಡೋದಕ್ಕೆ ಭಗವಂತ ತನ್ನನ್ನು ತಾನು 4 ಭಾಗಗಳನ್ನಾಗಿ ಮಾಡಿಕೊಳ್ತಾನೆ. ತನ್ನ ಒಂದು ಶಕ್ತಿಯನ್ನೇ 4 ಆತ್ಮಗಳಾಗಿ ಅವನು ಮಾಡುತ್ತಾನೆ. ಹಾಗಾಗಿ ಅವನನ್ನು ಚತುರಾತ್ಮ ಅಂತ ಹೇಳ್ತೀವಿ. ಬ್ರಹ್ಮದೇವರು, ದಕ್ಷ ಪ್ರಜಾಪತಿ, ಕಾಲ ಮತ್ತು ಪ್ರಾಣಿ ಪಕ್ಷಿಗಳು, ಏನೊಂದು ಜೀವಜಂತುಗಳಿದ್ದಾವೋ ಇವುಗಳು ಎಲ್ಲವೂ ಕೂಡ ಸೃಷ್ಟಿಗೆ ಕಾರಣವಾಗಿರುವಂಥ ವಿಭೂತಿಗಳು. ಹೀಗೆ 4 ಭಾಗಗಳನ್ನಾಗಿ ಮಾಡಿಕೊಂಡು ಈ ಜಗತ್ತನ್ನು ಅವನು ಸೃಷ್ಟಿ ಮಾಡುತ್ತಾನೆ. ಆದ್ದರಿಂದ ಚತುರಾತ್ಮ. ಮುಂದಿನ ನಾಮ ಚತುರ್ವ್ಯೂಹ ಅಂತ. ಚತುರ್ವ್ಯೂಹ ಅನ್ನೋದಕ್ಕೆ ವ್ಯಾಸರ ಒಂದು ಮಾತಿದೆ. ವ್ಯೂಹಾತ್ಮಾನಂ ಚತುರ್ಧಾ ವೈ ವಾಸುದೇವಾದಿ ಭೂತಿಭಿ ಸೃಷ್ಟ್ಯಾದೀನ್ ಪ್ರಕರೋತ್ತೇಷ ವಿಶ್ರುತಾತ್ಮ ಜನಾರ್ದನ ಅಂತ. ಆ ಪರಮೇಶ್ವರ ತನ್ನನ್ನು ವಾಸುದೇವ, ಜನಾರ್ದನ, ಹೀಗೆ ಬೇರೆ ಬೇರೆ ರೀತಿಯಾದಂತಹ 4 ಅವತಾರಗಳನ್ನಾಗಿ ಮಾಡಿಕೊಂಡು ಈ ಒಂದು ಜಗತ್ತನ್ನು ಪಾಲನೆ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನು ಚತುರ್ವ್ಯೂಹ ಅಂತ ಕರೆಸ್ಕೊಳ್ತಾನೆ. ಅನಂತರ ಚತುರ್ದಂಷ್ಟ್ರ ಅಂತ. ದಂಷ್ಟ್ರ ಅಂದರೆ ಹಲ್ಲುಗಳು, ಕೋರೆ ಹಲ್ಲುಗಳು ಅಂತ. ನರಸಿಂಹಾವತಾರದಲ್ಲಿ ಭಗವಂತನಿಗೆ 4 ಕೋರೆ ಹಲ್ಲುಗಳಿತ್ತಲ್ಲ, ಹಾಗೆ 4 ಕೋರೆ ಹಲ್ಲುಗಳನ್ನು ಉಳ್ಳಂಥ ಭಗವಂತ ಚತುರ್ದಂಷ್ಟ್ರ ಅಂತ ಕರೆಸ್ಕೊಂಡ್ರೆ ಚತುರ್ಭುಜ ಎನ್ನುವಂಥದ್ದು ಕೊನೆಯ ನಾಮ. 4 ಭುಜಗಳನ್ನು ಉಳ್ಳವನು. ನಾಳೆ ಮುಂದಿನ ಶ್ಲೋಕದ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.